Hello my dear students. Last two videos we learnt about trigonometric identities and we derived the three trigonometric identities. First one, second one, third one. ಮತ್ತೆ ನಿನ್ನೆ ಕ್ಲಾಸಲ್ಲಿ ಈ ತ್ರೀ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಯಾವ ಥರ ಬರಿಬೋದು ಅಂತ ನೋಡಿದ್ರಪ್ಪ. ಈಗ ದ ಕ್ವಶನ್ ಏನಂದರೆ, ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ದೀಸ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್? ಫಾಯ್ದಾ ಏನ್ರಿ ಇದರಿಂದ ಅಂತ ಕೇಳಿದರೆ, ವಾಟ್ ಇಸ್ ದ ಯೂಸ್ ಅಂತ ಕೇಳಿದರೆ ಏನು ಫಾಯ್ದಪ್ಪ ಅಂದರೆ, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೇನ್, ಸರಿನಾ? ಹೆಂಗೆ ಯೂಸ್ ಆಗುತ್ತೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಒಂದು ಎಕ್ಸಾಂಪಲ್ನ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿದೆ ನೋಡಿ ಕ್ವಶನ್. ಇಫ್ tan a equal to 1/√3 ಕೊಟ್ಟಿದ್ದಾರೆ, ದೆನ್ ವಿ ಹ್ಯಾವ್ ಟು ಡಿಟರ್ಮೈನ್ ದಿ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು. ಅದರ್ 5 ಇದೆ, ಆಲ್ರೆಡಿ ಒಂದಿದೆ, ಅದರ್ 5 ಕಂಡುಹಿಡಿಬೇಕು. ಬಟ್ ಏನು ಕೊಟ್ಟಿದ್ದಾರೆ ಅಂದರೆ, ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕೊಟ್ಟಿದ್ದಾರೆ. ಏನು ಹೇಳಿ? ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಬಟ್ ನಾವು ಇದೇ ಸಮ್ನ ಯೂಸಿಂಗ್ ಡೆಫಿನೇಷನ್ಸ್ ಯೂಸ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಇದು tan a ಅಂದ್ರೇನು? ಅಪೋಸಿಟ್ ಸೈಡ್ ಬೈ tan a ಅಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಥೆನಸ್ ಅಲ್ವಾ? ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ನ ಡ್ರಾ ಮಾಡಿಬಿಟ್ಟು ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡಿಬಿಟ್ಟು ಇನ್ನೊಂದು ಸೈಡ್ನ ಕಂಡುಹಿಡಿದ್ಬಿಟ್ಟು ಸೈನ್ ಎ ಡೆಫಿನೇಷನ್ ಗೊತ್ತಿದೆ, ಕಾಟ್ ಎ ಗೊತ್ತಿದೆ, ಸೀಕೆಂಟ್ ಎ, ಆ ಥರ ಯೂಸಿಂಗ್ ಡೆಫಿನೇಷನು ಮಾಡ್ಬೋದು. ಬಟ್ ಅವ್ರು ಕೇಳಿದರು, ವಾಟ್ ದೇ ಹ್ಯಾವ್ ಆಸ್ಕ್ಡ್ ಇಸ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿಬಿಟ್ಟು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ಸರಿನಾ? ಈಗ ನೋಡಿ, ಸೊ tan a equal to 1/√3 ಗಿವನ್ನ. ಈಗ ರಿಮೈನಿಂಗ್ ಎಷ್ಟು ಕಂಡುಹಿಡಿಬೇಕು? 5 ಕಂಡುಹಿಡಿಬೇಕು. ಸೊ tan a ರೆಸಿಪ್ರೋಕಲ್ ಯಾವ್ದು ರೀ? ಕಾಟ್ ಎ, ಗೊತ್ತಲ್ವಾ? tan a ರೆಸಿಪ್ರೋಕಲು ಕಾಟ್ ಎ. ಸೊ tan a equal to 1/√3 ಆದರೆ ಕಾಟ್ ಎ ಈಕ್ವಲ್ ಟು ಉಲ್ಟಾ ಏನಾಗುತ್ತೆ? √3/1 ಆಗುತ್ತೆ, √3/1 ಆಗುತ್ತೆ. ಸೊ 1 ಬಿಟ್ಟು ಬರೆದ್ರೆ √3 ಸಿಗ್ತಾ? ಕಾಟ್ ಎ ಸಿಕ್ತು. ಈಗ we know that secant square a equal to 1 plus tan square ಏನಾ? ಏನ್ರಿ, ಕರೆಕ್ಟಾ? ಎಸ್ ಆರ್ ನೋ? ನೋಡಿ, secant square a ಅಂದ್ರೇನು? ಈಕ್ವಲ್ ಟು 1 ಪ್ಲಸ್ tan square a. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ಈಗ 1 ಮೇಲ್ಗಡೆ ಈ ಸ್ಕ್ವೇರ್ನ ಮೇಲೆ ಬರ್ಕೋತಾ ಇದ್ದೀನಿ. tan a ಅಂದರೆ ಎಷ್ಟು? ವಾಟ್ ಇಸ್ tan a? 1/√3. tan ಅಂದರೆ 1/√3. 1 ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಸ್ಕ್ವೇರ್ 1ಗೆ ಅಪ್ಲೈ ಆದಾಗ 1, ಇದೇ ಸ್ಕ್ವೇರ್ √3ಗೆ ಅಪ್ಲೈ ಆದಾಗ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 3. ನೆನಪಿದೆ ಕ್ರಾಸ್ ಮಲ್ಟಿಪ್ಲಿಕೇಶನು? 1 × 3 3. ಕೆಳಗಡೆ ಏನಿಲ್ಲ ಅಂದರೆ 1 ಇರುತ್ತೆ. 1 × 1 1, 1 × 3 3. ಸೊ ದಿಸ್ ಬಿಕಮ್ಸ್ 3 + 1 4/3. LHS ಅಲ್ಲಿ ಏನಿದೆ? ಸೀಕೆಂಟ್ ಸ್ಕ್ವೇರ್ ಇದೆ. ವಾಟ್ ವಿ ನೀಡ್ ಈಸ್ ಸೀಕೆಂಟ್ ಎ. ಸ್ಕ್ವೇರ್ ಈ ಕಡೆ ಹೋದರೆ ಸ್ಕ್ವೇರ್ ರೂಟ್ ಆಗುತ್ತಾ? ಸೀಕೆಂಟ್ ಎ ಈಕ್ವಲ್ ಟು ಸ್ಕ್ವೇರ್ ಈ ಕಡೆ ಹೋದರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟು 4ಗೆ ಅಪ್ಲೈ ಆದಾಗ ಎರಡಕ್ಕೂ ಅಪ್ಲೈ ಆಗುತ್ತೆ. ಮಲ್ಟಿಪ್ಲಿಕೇಶನು ಡಿವಿಷನ್ ಇದ್ದಾಗ ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಮಾಡ್ಬೋದು. ಸ್ಕ್ವೇರ್ ರೂಟ್ 4ಗೆ ಅಪ್ಲೈ ಆದಾಗ ಸ್ಕ್ವೇರ್ ರೂಟ್ ಆಫ್ 4 2. ಅದೇ ಸ್ಕ್ವೇರ್ ರೂಟ್ 3ಗೆ ಅಪ್ಲೈ ಆದಾಗ ಸ್ಕ್ವೇರ್ ರೂಟ್ ಆಫ್ 3. ನಮ್ಗೆ ಗೊತ್ತಿಲ್ಲ, ಸ್ಕ್ವೇರ್ ರೂಟ್ ಆಫ್ 3 ಇಸ್ ಅನ್ ಇರ್ಯಾಷನಲ್ ನಂಬರು. ಸ್ಕ್ವೇರ್ ರೂಟ್ ಆಫ್ 4 is 2. ಸೊ ಸೀಕೆಂಟ್ ಏನು ಬಂತು? 2/√3 ಬಂತು. ಕಾಟ್ ಏನು ಸಿಕ್ಕಿದೆ ನಮಗೆ? √3 ಸಿಕ್ಕಿದೆ. 2 ಆಯಿತು. ಇನ್ನೂ ಎಷ್ಟು ಕಂಡುಹಿಡಿಬೇಕು? ಇನ್ನು 3. ಈಗ ಸೀಕೆಂಟ್ ಸಿಕ್ಕಿದೆ ಅಲ್ವಾ? ಯಾಕೋಟ್ ಸೀಕೆಂಟ್ ರೆಸಿಪ್ರೋಕಲ್ ಆಫ್ ಸೀಕೆಂಟ್ ಏನು? ರೆಸಿಪ್ರೋಕಲ್ ಆಫ್ ಸೀಕೆಂಟ್ ಈಸ್ ಕಾಸ್ ಎ, ಹೌದಾ? ಕರೆಕ್ಟ್ ಏನ್ರಿ? ಸೊ ಕಾಸ್ ಎ ಈಕ್ವಲ್ ಟು ಏನು ಬರಿಬೋದು? ಸೀಕೆಂಟ್ ಎ ಅಂತ ಇದೆಯಾ? ಸೀಕೆಂಟ್ ಎ 2/√3 ಆದರೆ ಕಾಸ್ ಎ ಏನಾಗುತ್ತೆ? ಇದ್ರ ಉಲ್ಟಾ √3/2 ಬರೀಲ್ಲ, √3/2 ಕಾಸ್ ಎ ಆಯಿತು, ಸರಿನಾ? ಈ ನೆಕ್ಸ್ಟ್ ಏನು? ಸೈನ್ ಎ ಕಂಡುಹಿಡಿಬೇಕು. ಸೈನ್ ಎ ಕಂಡುಹಿಡಿಬೇಕಂದ್ರೆ ವಿ ನೋ ದ್ಯಾಟ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರಿಬೋದಿತ್ತು. ಇಲ್ಲಿದೆ, ನಿನ್ನೆ ಮಾಡಿದ್ವಿ. ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಕರೆಕ್ಟಾ? ಸೈನ್ ಸ್ಕ್ವೇರ್ ಎ ಜಾಗಕ್ಕೆ ಇದರಿಂದ ಡಿರೈವ್ ಮಾಡಿರೋದು. ಇನ್ ಪ್ಲೇಸ್ ಆಫ್ ಸೈನ್ ಸ್ಕ್ವೇರ್ ಎ ಐ ಹ್ಯಾವ್ ರಿಟನ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಕರೆಕ್ಟಾ?
ಸೈನ್ ಸ್ಕ್ವೇರ್ ಈ ಜಾಗಕ್ಕೆ 1 ಮೈನಸ್ ಕಾಸ್ ಸ್ಕ್ವೇರ್ ಬರೆದಿದ್ದೀನಿ, 1 ಹಾಗೆ ಬರಿತೀನಿ, ಮೈನಸ್ ಈ ಸ್ಕ್ವೇರ್ನ ಮೇಲೆಲ್ಲ ಬರ್ಕೊಳ್ಳೋ ಸ್ಕ್ವೇರ್ ಇಲ್ಲಿದೆ. ಕಾಸ್ ಎ ಅಂದರೆ ಏನಪ್ಪ, √3/2 ಕರೆಕ್ಟಾ. 1 ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಸ್ಕ್ವೇರು √3ಗೆ ಅಪ್ಲೈ ಆದಾಗ ಇಟ್ ಬಿಕಮ್ಸ್ 3ನ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ. ಇದೇ ಸ್ಕ್ವೇರ್ 2 ಅಪ್ಲೈ ಆದಾಗ 2 ಸ್ಕ್ವೇರ್ ಅಂದರೆ ಎಷ್ಟು, 4. ಕ್ರಾಸ್ ಮಲ್ಟಿಪ್ಲಿಕೇಶನ್ 1 × 4 4 ಮೈನಸ್ ಇಲ್ಲಿ 1 ಇರುತ್ತೆ, 1 × 3 3 ಕೆಳಗಡೆ 1 × 4 4 4 ಮೈನಸ್ 3 ಎಷ್ಟು, 4 ಮೈನಸ್ 3 1 ಕೆಳಗಡೆ 4 ಇದೆ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ. ಸೊ ವಾಟ್ ವಿ ನೀಡ್ ಈಸ್ ಸೈನೇ ಬೇಕು. ಸೊ ಸ್ಕ್ವೇರ್ ಈ ಕಡೆ ಹೋದರೆ ಇಟ್ ಬಿಕಮ್ಸ್ ಸ್ಕ್ವೇರ್ ರೂಟಾ ಕಾಣ್ತಾ ಇದೆಯಾ, ಸೈನ್ ಈಕ್ವಲ್ ಟು ಸ್ಕ್ವೇರ್ ಈ ಕಡೆ ಹೋದರೆ ಸ್ಕ್ವೇರ್ ರೂಟು 1/4. ಸ್ಕ್ವೇರ್ ರೂಟು ಡಿವಿಷನ್ ಇರೋದ್ರಿಂದ ಎರಡಕ್ಕೂ ಸ್ಪ್ಲಿಟ್ ಆಗುತ್ತೆ, ನ್ಯೂಮರೇಟ್ರಿಗೂ ಅಪ್ಲೈ ಆಗುತ್ತೆ, ಡಿನೋಮಿನೇಟ್ರಿಗೂ ಅಪ್ಲೈ ಆಗುತ್ತೆ. ನೋಡಿ ಸ್ಕ್ವೇರ್ ರೂಟ್ಸು ಮಲ್ಟಿಪ್ಲಿಕೇಶನು ಡಿವಿಷನು, ಇದು ಡಿವಿಷನ್ ಅಲ್ವಾ, ಹಾಗಿದ್ದಾಗ ಸ್ಪ್ಲಿಟ್ ಮಾಡ್ಕೋಬೋದು. ಇಟ್ ಅಪ್ಲೈಸ್ ಟು ನ್ಯೂಮರೇಟರ್ ಆಲ್ಸೋ ಆ್ಯಂಡ್ ಇಟ್ ಅಪ್ಲೈಸ್ ಟು ಡಿನೋಮಿನೇಟರ್, ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡ್ಬೋದು. ಸೊ ಸ್ಕ್ವೇರ್ ರೂಟ್ ಆಫ್ 1 1, ಇದೇ ಸ್ಕ್ವೇರ್ ರೂಟ್ 4 ಅಪ್ಲೈ ಆದಾಗ ಸ್ಕ್ವೇರ್ ರೂಟ್ ಆಫ್ 4 2. ಸೈನ್ ಎಷ್ಟು ಆನ್ಸರ್ 1/2. ಸೈನೇ ಗೊತ್ತಾದ ಕರೆಕ್ಟಾ, ಸೈನ್ ಈಕ್ವಲ್ ಟು 1/2 ಆದರೆ ಕೊಸಿಕೆಂಟ್ ಏನು ರೀ, ವಾಟ್ ಈಸ್ ಕೊಸೆಕ್ಕೆ, ಇಟ್ಸ್ ದ ರೆಸಿಪ್ರೋಕಲ್ ಆಫ್ ಸೈನೇನಾ. ಸೊ ನೋ, ಸೈನೇ ಈಕ್ವಲ್ ಟು 1/2 ಆದರೆ ಕೊಸಿಕೆಂಟ್ ಏನಾಗುತ್ತೆ 2/1 ಆಗುತ್ತೆ. ಇಸ್ ನಥಿಂಗ್ ಬಟ್ 2ನಾ, ಸರಿನಾ. ರಿಮೈನಿಂಗ್ 5 ಕಂಡಿಡ್ತೀವಾ. ಸೊ ಇಲ್ಲಿ 1 ಸಿಕ್ತು, ದಿಸ್ ಇಸ್ ದ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ಆ್ಯಂಡ್ ಫಿಫ್ತ್ ಒನ್. ಫೈನಾ. ಸರ್ ನೋ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ದಿಸ್ ಈಸ್ ಹೌ ವಿ ಯೂಸ್ ಐಡೆಂಟಿಟೀಸ್. ಯೂಸಿಂಗ್ ಐಡೆಂಟಿಟೀಸು ಈ ಥರನ ಫಾರ್ಮ್ ಮಾಡ್ಬೋದು. ಸೊ ನೆಕ್ಸ್ಟು ವಿಡಿಯೋದಲ್ಲಿ ವಿ ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್. ಸೊ ಸರಿನಾ.